ಹೇ ವಾಟ್ಸಪ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಡಾ ಬಾಯ್ ಮುತ್ತುನ್. ಇವತ್ತು ನಾವು ಅಂತರ್ಗಂಗೆ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಆವಾಗಲೇ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಜನ ಹೋಗಿದ್ದಾರೆ ಮುಂದೆ. ನಾನು ಹಿಂದೆ ವೀಡಿಯೋ ಮಾಡ್ಕೊಂಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದೆ, ಪರವಾಗಿಲ್ಲ ಅಂದರು. ಅದಕ್ಕೆ ಇವಾಗ ಆರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಟ್ರೆಕ್ಕಿಂಗು. ಒಂದು 500 to 600 ಕಿಲೋಮೀಟ್ರ್ ಮೇಲೆ ಬಂದರೆ 600 ಮೀಟರ್ಸ್ ಮೇಲೆ ಬಂದರೆ ನಿಮ್ಗೊಂದು ಚಿಕ್ಕ ದೇವಸ್ಥಾನ ಕಾಣಿಸುತ್ತೆ. ಕೆಳಗಡೆ ಇಲ್ಲಿ ಕಲ್ಯಾಣಿ ಇದೆ. ಬೇಕಾದ್ರೆ ದೇವ್ರನ್ನ ಮೇಲ್ಗಡೆ ನೋಡೋಂಗಿದ್ರೆ ನೋಡ್ಬೋದು. ಕಲ್ಯಾಣಿನೋ ಕಾಯಿ ಕಾಲು ಮಕ್ಕ ತೊಳ್ಕೊಳಂಗಿದ್ರೆ ತೊಳ್ಕೊಬೋದು. ಇವಾಗ ಇಲ್ಲಿ ಬಂದಾದ್ಮೇಲೆ ಗೈಡ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಗೈಡೆಲ್ಲ ಒಬ್ಬರು ಗೈಡ್ ತೊಗೊಳ್ಲೇಬೇಕು ಅಂತ ಕಂಪಲ್ಸರಿ ಹೇಳಿದ್ರು. ಅದಕ್ಕೇನೋ ಮಾತಾಡೋರೆ, ನೋಡೋಣ. ಮತ್ತು ಇವಾಗ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಪ್ರಾಪರ್ ಟ್ರೆಕ್ಕಿಂಗ್ 1 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟಾಗಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ಟೇ ಟ್ಯೂನ್ಡ್. ವ್ಯೂ ಮಾತ್ರ ಸೂಪರ್ ಆಗೈತೆ. ಎಲ್ಲ ಫುಲ್ಲು ಬೆಟ್ಟ ಗುಡ್ಡಗಳೇ ಹತ್ತಿರ್ತಾರದೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ನಮ್ಮ ಗ್ಯಾಂಗೆಲ್ಲ ಅಲ್ಲಿ ಹೋಗೋರೆ, ಅಲ್ಲಿ ಕಾಣಿಸ್ತೈತಲ್ಲ ಫುಲ್ಲು ಬೆಟ್ಟಗಳು, ಸರೌಂಡಿಂಗ್ ಫುಲ್ ಕಂಪ್ಲೀಟ್. 1 ಕಿಲೋಮೀಟ್ರ್ ನಡಿಬೇಕು ಇವಾಗ. ಸಖತ್ತಾಗಿರುತ್ತೆ ಮಜಾ ಮಾತ್ರ. ಸ್ಟೆಪ್ಸೇ ಇಲ್ಲ ಒಂದು ಕಡೆನೂ ಎಲ್ಲ, ಆದರೆ ಫುಲ್ಲು ಬೆಟ್ಟ ಗುಡ್ಡಗಳೇ, ಅದೇ ಕ್ರೇಜಿ. ತಾತ ಡೈಲಿ ಇಲ್ಲಿಗೆ ಬರ್ತೀರಾ? ತಾತ ಡೈಲಿ ಇಲ್ಲಿಗೆ ಹತ್ತುತ್ತೀರಾ? ಓ ನಮ್ಮ ಡೈಲಿ ವಾಕಿಂಗ್ ಮಾಡ್ಕೊಂಡ್ ಬರ್ತಾರೆ, ಜಾರ್ಕೊಂಡು ಹೋಗ್ತಾರೆ. ಇವಾಗ ಇಲ್ಲಿ ಮುಂದೆಗಡೆ ಕೇವ್ಸ್ ಇದೆ. ಕೇವ್ಸ್ ಎಲ್ಲರೂ ಹೋಗ್ತಾವ್ರೆ ಒಳಗಡೆ. ಹೆಂಗೈತೆ ಗೊತ್ತಿಲ್ಲ, ನೋಡೋಣ. ಏನೋ ಮಜಾ ಐತೆ. ಆದರೆ ಅಲ್ಲಿ ನೋಡ್ಬೋದು ನೀವು, ಎಲ್ಲ ಒಳಗಡೆ ಎಂಟ್ರಿ ಕೊಡ್ತಾವ್ರೆ ಕೇವ್ಸ್ಗೆ. ಬನ್ನಿ ನೋಡೋಣ ಏನು ಮಾಡ್ತಾವ್ರೆ ಎಲ್ಲರೂ. ಇವಾಗ ಈ ರೂಟು ಕೇವ್ಸಿಗೆ ಹೋಗೋದು. ಬನ್ನಿ ಹೋಗೋಣ. ಎಷ್ಟು ಚಿಕ್ಕ ಗ್ಯಾಪ್ ಆಯ್ತು, ಒಂದು ಮನುಷ್ಯ ದೂರಕ್ಕೂ ಆಗಲ್ಲ, ಅಷ್ಟು ಚಿಕ್ಕ ಗ್ಯಾಪ್ ಆಯ್ತು. ಇವಾಗ ನಾನು ನುಗ್ಗಕ್ಕಾಗುತ್ತೆ. ಅನ್ರೆಸ್ಪೆಕ್ಟ್ ಆಗ್ತಿದ್ಯೋ ಫುಲ್ಲು. ಆ ಚಿಕ್ಕ ಗುಹೆಯಿಂದ ನುಗ್ಕೊಂಬಂದ್ರೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಆದರೆ ಎಲ್ಲರೂ ಸೌಂಡ್ ಮಾಡ್ತಾವ್ರೆ, ನಾನು ಮಾತಾಡೋದು ಏನು ಕೇಳಿಸಲ್ಲ ನಿಮಗೆ ಅನಿಸುತ್ತೆ. ಏನು ಮಾಡ್ತೀವಿಲ್ಲ, ಎಂಜಾಯ್ ಮಾಡಿ.
ಲಾಸ್ಟ್ ಎಂಡ್ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ ಹತ್ತಕ್ಕೆ ಮಾತ್ರ. ನೋಡ್ಬೋದು ನಾನು ಫುಲ್ ಟಯರ್ಡ್ ಆಗ್ಬಿಟ್ಟು. ಎಂಡ್ ಆಫ್ ದ ಕೇಸ್. ಅದೇ ಲಾಸ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್. ಹತ್ತಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಬಂಡೆಗಳಿದೆ. ಇದು ಆಚೆ ಕಡೆಯಿಂದ ನೋಡೋಕೆ ಚಿಕ್ಕದು ಅನ್ಕೊಂತೀವಿ, ಆದರೆ ಒಳಗಡೆ ಬಂದ್ರೇ ಗೊತ್ತಾಗೋದು ಎಷ್ಟು ದೊಡ್ಡದೈತೆ ಅಂತ. ಅದು ಚಿಕ್ಕ ಚಿಕ್ಕ ಗ್ಯಾಪ್ಗಳು ಬೇರೆ, ನುಗ್ಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಬರೀ ಒಂದೇ ಕೇವ್ ಮುಗೀತು. ನೆಕ್ಸ್ಟ್ ಇನ್ನೊಂದು ಕೇವ್ಸಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ವಾಟರ್ ಫಾಲ್ಸ್ ಇದೆ ಅಂತವ್ರೆ, ನೋಡೋಣ, ಗೊತ್ತಿಲ್ಲ. ಬಂದಿದ್ದೀವಿ, ಎಂಜಾಯ್ ಮಾಡೋಣ. ಟೈಮ್ ಐತೆ ಇನ್ನೂ, ಆಲ್ರೆಡಿ ಟೈಮ್ ನನಗೆ ಗೊತ್ತಿರೋಂಗೆ 9:40 ಅಷ್ಟೇ ಆಗಿರೋದು. ಗಾಳಿ ಮಾತ್ರ ತಂಪಗೈತೆ, ಆದರೆ ಅಷ್ಟೇ ಬಿಸಿನೂ ಇದೆ. ಏನು ಮಾಡೋಕ್ಕಾಗಲ್ಲ, ಬಂದಿರೋದೇ ಎಂಜಾಯ್ ಮಾಡೋಕ್ಕೆ. ಎಂಜಾಯ್ ಮಾಡೋಣ, ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ. ಇದು ಸೆಕೆಂಡ್ ಕೇವ್ಗೆ ಎಂಟ್ರಿ. ಇಲ್ಲಿಂದ ಹೋಗಿ ಇಲ್ಲಿ ಬರ್ತೀವಿ, ಇದ್ರೊಳಗಡೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಅಲ್ಲಿ ಬನ್ನಿ ಹೋಣ. ಸ್ವಲ್ಪ ಜಾಗ ಬಿಡಿ ಬಸ್. ಹಂಗೆ ಇದು ಸೆಕೆಂಡ್ ಕೇವ್ದು ಎಂಟ್ರಿ. ಈ ಚಿಕ್ಕ ಗ್ಯಾಪ್ ಹೋಗ್ಬೇಕು. ಓ ಗಾಡ್, ಫುಲ್ಲು ಕತ್ಲು. ಎಷ್ಟು ಚಿಕ್ಕ ಗ್ಯಾಪ್ ಆಯ್ತಲ್ಲ. ಆ ಕೇವ್ಸ್ ಎಲ್ಲ ಮುಗೀತು. ಇವಾಗ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಫುಲ್ ವಾಟರ್, ಶೂಸ್ ಎಲ್ಲ ಬಿಚ್ಚಿಬಿಟ್ಟಿದ್ದೀವಿ. ಬರೀ ನೋಡ್ಬೋದು, ಬರೀ ಕಾಲಲ್ಲಿ ನಡೀತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಹೋಗೋರೆ. ಚೆನ್ನಾಗೈತೆ ನೀರಂತೂ, ಫುಲ್ಲು ಐಸ್ ವಾಟರ್. ಎಷ್ಟು ಫ್ರೋಸ್ ಆಗಿರಬೇಕು ಹಂಗೆ ಫ್ರೋಸ್ ಆಗೈತೆ. ನನಗೆ ಗೊತ್ತೇ ಇದ್ದಿಲ್ಲ ಬೆಂಗಳೂರಲ್ಲಿ, ಐ ಮೀನ್ ಇನ್ ಕರ್ನಾಟಕ, ಇಷ್ಟು ನಿಯರ್ ಬೈ ಪ್ಲೇಸಲ್ಲಿ ಈ ಥರ ಟ್ರೆಕ್ಕಿಂಗ್ ಸ್ಪಾಟ್ ಇರುತ್ತೆ ಅಂತ. ಅರೆ ಚೆನ್ನಾಗೈತೆ, ಬಂದು ವಿಸಿಟ್ ಮಾಡ್ಬೋದು, ಏನು ಮೋಸ ಏನಿಲ್ಲ. ಈ ರಿವರ್ನ ಎಷ್ಟು ಹುಡುಕರನ್ನು ಸಿಗ್ತಾಯಿಲ್ಲ, ಫಾಲ್ಸ್ ಎಲ್ಲೈತೆ ಅಂತ ಗೊತ್ತಿಲ್ಲ, ನೀರು ಎಲ್ಲಿಂದ ಬರ್ತಾ ಇದೆ ಅಂತಲೂ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಮೇಲ್ಗಡೆ ಹುಡುಕ್ತವ್ರೆ ಎಲ್ಲಿದೆ ಅಂತ. ನೋಡೋಣ ಏನಾಗುತ್ತೆ, ಸಿಕ್ಕಿದ್ರೆ ಒಳ್ಳೆಯದು, ನೋಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಎಂಡ್ ಮಾಡ್ತೀನಿ ನನ್ನ ವೀಡಿಯೋನ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಗಿವ್ ಎ ಹ್ಯೂಜ್ ಥಮ್ಸ್ ಅಪ್, ಡೂ ಸಬ್ಸ್ಕ್ರೈಬ್, ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸ್ಟೇ ಟ್ಯೂನ್, ವಿಲ್ ಮೀಟ್ ಅಪ್ ಸೂನ್. ಬಾಯ್ ಬಾಯ್.